ಎಲ್ಲರಿಗೂ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಶಿವಮೊಗ್ಗ ಈಗ ಮತ್ತೆ ಉದ್ರಿಕ್ತಗೊಂಡಿದೆ. ಸ್ವಾತಂತ್ರ್ಯೋತ್ಸವದ ದಿನ ನಾವೆಲ್ಲ ಸಂಭ್ರಮ ಪಡಬೇಕಾದ ದಿನ ಅಲ್ಲಿ ಹಿಂಸಾಚಾರ ನಡೆದಿದೆ. ಹಾಗೆ ನೋಡಿದ್ರೆ ಶಿವಮೊಗ್ಗದಲ್ಲಿ ನಡೆಯುವ ಹಿಂಸಾಚಾರಕ್ಕೆ ಒಂದು ಸುದೀರ್ಘವಾದ ಇತಿಹಾಸ ಇದೆ. ಅಲ್ಲಿ ಗಣೇಶೋತ್ಸವದ ಸಂದರ್ಭದಲ್ಲಿ ಗಲಾಟೆ ನಡೀತಾ ಇರುವುದು ನಮಗೆಲ್ಲ ಗೊತ್ತು. ಶಿವಮೊಗ್ಗ ಯಾಕೆ ಹೀಗಾಗಿದೆ? ಸಮಾಜವಾದಿಗಳ ನೆಲ, ಸಾಹಿತಿಗಳ ನೆಲ, ಹೋರಾಟದ ನೆಲ, ಎಂತೆಂಥ ನಾಯಕರುಗಳನ್ನ ಶಿವಮೊಗ್ಗ ರಾಜ್ಯಕ್ಕೆ ಕೊಟ್ಟಿತ್ತು. ಅಂತಹ ನಮ್ಮೆಲ್ಲರ ಪ್ರೀತಿಯ ಶಿವಮೊಗ್ಗ ಇವತ್ತು ಉದ್ರಿಕ್ತಗೊಂಡಿದೆ. ನಿನ್ನೆ ನಡೆದ ಹಿಂಸಾಚಾರವನ್ನು ನಾವು ಖಂಡಿಸಲೇಬೇಕು. ಅದು ಮುಸ್ಲಿಮರು ಮಾಡಿರಲಿ, ಹಿಂದೂಗಳು ಮಾಡಿರಲಿ, ಅದು ಹಿಂಸೆ ಇದೆ. ಎಲ್ಲ ಹಿಂಸೆಗಳನ್ನ ನಾವು ಖಂಡಿಸಬೇಕಾಗಿದೆ. ಎಂಥ ವೈರುಧ್ಯ ನೋಡಿ. ಅಹಿಂಸೆಯ ಮೂಲಕ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟ ದಿನ ಈಗ ಹಿಂಸಾಚಾರ ನಡೆದಿದೆ. ಈ ಹಿಂಸಾಚಾರಕ್ಕೆ ಕಾರಣ ಇದೆ, ಬಹಳ ಸರಳ. ಒಂದು ಟಿಪ್ಪು ಸುಲ್ತಾನನ ಒಂದು ಭಿತ್ತಿ ಚಿತ್ರವನ್ನ ಕಿತ್ತು ಒಗೆದಿದ್ದು, ಅದಕ್ಕೆ ಪ್ರತಿಯಾಗಿ ಸಾವರ್ಕರ್ ಅಲ್ಲಿ ಇರಬೇಕಾ ಬೇಡವಾ, ಅವರ ಫೋಟೋ ಹಾಕ್ಬೇಕಾ ಬೇಡ. ಹಾಗೆ ನೋಡಿದ್ರೆ ಇದು ಅಂತ ಮಹತ್ವದ ವಿಚಾರ ಅಲ್ವೇ ಅಲ್ಲ. ಗಲಾಟೆ ಮಾಡಿ ರಕ್ತ ಹರಿಯುವ ವಿಚಾರ ಅಲ್ಲ. ಆದರೆ ಇಂಥ ಸ್ಥಿತಿ ಯಾಕೆ ಶಿವಮೊಗ್ಗದಲ್ಲಿ ನಿರ್ಮಾಣ? ಇದರ ಕಾಂಟ್ರಿಬ್ಯೂಷನ್ ಯಾರಲ್ಲಿದೆ? ಒಂದು, ಹಿಂದೂ ಮಹಾಸಭಾ ಗಣೇಶೋತ್ಸವದಿಂದ ಇದು ಪ್ರಾರಂಭವಾದದ್ದು ವರ್ಷದಿಂದ ವರ್ಷಕ್ಕೆ ಬೆಳೀತಾ ಹೋಯಿತು. ಇದಕ್ಕೆ ಕಾರಣ ರಾಜಕಾರಣಿಗಳು ಅನ್ನೋದಕ್ಕೆ ನಮಗೆ ಯಾವುದೇ ಅನುಮಾನ ಬೇಕಾಗಿಲ್ಲ. ಅಲ್ಲಿ ಪ್ರಾರಂಭವಾದ ರಾಜಕಾರಣ ಮತ್ತು ಧರ್ಮದ ನಡುವಿನ ಅನೈತಿಕ ಸಂಬಂಧ ಇವತ್ತು ಶಿವಮೊಗ್ಗವನ್ನು ಈ ಸ್ಥಿತಿಗೆ ತಂದಿದೆ. ನಿಷೇಧಾಜ್ಞೆಯನ್ನು ವಿಧಿಸಲಾಗಿದೆ. ಇದರ ಪರಿಣಾಮ ಏನು? ಈ ಗಲಾಟೆ ಮಾಡುವ ಜನ ಮೊದಲು ಅದನ್ನು ಯೋಚನೆ ಮಾಡಬೇಕು. ನಿಷೇಧಾಜ್ಞೆ ವಿಧಿಸಿದ ತಕ್ಷಣ ಅಲ್ಲಿ ವ್ಯಾಪಾರ ವಹಿವಾಟುಗಳು ನಿಂತು ಹೋಗ್ತದೆ. ಹಲವರ ಹೊಟ್ಟೆ ಮೇಲೆ ಹೊಡೆಯಲಾಗುತ್ತೆ. ಇದು ಯಾವುದಕ್ಕೂ ಸಂಬಂಧ ಇಲ್ಲದೆ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಟುಕೊಂಡು ಬದುಕುವ ಜನ ತಮ್ಮ ಅನ್ನವನ್ನು ಕಳೆದುಕೊಳ್ತಾರೆ. ಇದ್ರ ಬಗ್ಗೆ ಯಾರು ಯೋಚನೆ ಮಾಡಿದ್ದಾರೆ? ಒಂದು, ಶಿವಮೊಗ್ಗದಲ್ಲಿ ಉದ್ರಿಕ್ತ ಪರಿಸ್ಥಿತಿ ಉಂಟಾಗುವಂತೆ ರಾಜಕಾರಣಿಗಳು ನೀಡುತ್ತಿರುವ ಹೇಳಿಕೆ ಇದಕ್ಕೆ ನನ್ನ ಮೊದಲನೇ ಕಾರಣ. ಒಂದು, ಇತ್ತೀಚಿನ ವರ್ಷಗಳಲ್ಲಿ ಅಲ್ಲಿ ಸಂಘ ಪರಿವಾರ ಪ್ರಬಲವಾದದ್ದು ಇನ್ನೊಂದು ಕಾರಣ. ಸಂಘ ಪರಿವಾರ ಇತಿಹಾಸವನ್ನು ತಿರುಚಿತ ತಮಗೆ ಬೇಕಾದ ಅಂತೆ ಇತಿಹಾಸವನ್ನ ಜನರಿಗೆ ತಿಳಿಸುವ ಕೆಲಸವನ್ನು ಮಾಡುತ್ತೆ. ಇದರ ಹಿಂದೆ ಇರುವುದು ದ್ವೇಷ ಮತ್ತು ಕೋಮು ವಿರೋಧವೇ. ಅದಕ್ಕೆ ಅನುಮಾನ ಬೇಕಾಗಿಲ್ಲ. ಇದು ಸಂಘ ಪರಿವಾರದ ಚಟುವಟಿಕೆಯಿಂದ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಧರ್ಮ ಅಂದ್ರೆ ಏನೋ ಅರಿವಿಲ್ಲ, ಹಿಂದೂಯಿಸಂ ಅಂದ್ರೆ ಏನೋ ಅರಿವಿಲ್ಲ, ಇಸ್ಲಾಂ ಅಂದ್ರೆ ಏನೋ ಅರಿವಿಲ್ಲ. ಈ ಧರ್ಮಗಳು ಏನನ್ನ ಬೋಧಿಸ್ತವೆ ಅನ್ನುವ ಪ್ರಾಥಮಿಕ ಜ್ಞಾನ ಇಲ್ಲ. ತಾವು ಧರ್ಮವನ್ನ ಉಳಿಸ್ತೀವಿ, ಹಿಂದೂಯಿಸಂ ಅನ್ನು ಉಳಿಸ್ತೀವಿ, ಇನ್ಯಾರೋ ಇಸ್ಲಾಮನ್ನ ಉಳಿಸ್ತೀವಿ ಅಂತ ಈ ದಾರಿಗಳನ್ನು ಹಿಡಿದ್ರೆ ಅದರಂಥ ಅಪರಾಧ ಇನ್ನೊಂದಿಲ್ಲ. ಯಾವುದೇ ಧರ್ಮವನ್ನ ಯಾರು ಉಳಿಸ್ಬೇಕಾಗಿಲ್ಲ. ಆ ಧರ್ಮಕ್ಕೆ ಆಂತರಿಕ ಶಕ್ತಿ ಇದ್ರೆ ಧರ್ಮ ತನ್ನಿಂದ ತಾನೇ ಉಳಿಯುತ್ತೆ. ಯಾವ ಧರ್ಮಕ್ಕೆ ಶಕ್ತಿ ಇಲ್ಲೋ ಆ ಧರ್ಮ ನಶಿಸಿ ಹೋಗುತ್ತೆ. ಅದಕ್ಕೆ ಇನ್ನೊಂದು ಧರ್ಮದವರ ಹಸ್ತಕ್ಷೇಪ ಅಗತ್ಯ ಇಲ್ಲ. ಇನ್ನೊಂದು ಧರ್ಮವನ್ನು ಸರಿಪಡಿಸುವ ಗುತ್ತಿಗೆಯನ್ನ ಯಾರಿಗೂ ಕೊಟ್ಟಿಲ್ಲ. ಆದ್ರೆ ಇವರು ಅದಕ್ಕೆ ಬರ್ತಿದ್ದಾರೆ. ಶಿವಮೊಗ್ಗದಲ್ಲಿ ಅರ್ಧ ಬೆಂಕಿ ಹಚ್ಚೋದಕ್ಕೆ ಇನ್ನೊಂದು ಕಾರಣ ಈಶ್ವರಪ್ಪನವರ ಹೇಳಿಕೆ ಅಂತ ನನಗನ್ಸುತ್ತೆ. ಈಶ್ವರಪ್ಪ ಆದಾಗ ನೀಡುವ ಹೇಳಿಕೆಗಳು ಇನ್ನೊಬ್ಬರನ್ನ ಕೆರಳಿಸುತ್ತೆ. ಆ ರೀತಿಯ ಹೇಳಿಕೆಯನ್ನು ಪ್ರತಿದಿನ ಕೊಡ್ತಾ ಹೋಗ್ತಾರೆ. ಮತ್ತು ಈ ದೇಶದಲ್ಲಿ ಅಲ್ಪಸಂಖ್ಯಾತರು ಎರಡನೇ ದರ್ಜೆ ಪ್ರಜೆಗಳು ಅನ್ನುವ ವಾತಾವರಣ ಸೃಷ್ಟಿಸುವಂತೆ ಮಾಡ್ತಾರೆ. ಸಾಹಿತ್ಯದ ನೆಲ, ಹೋರಾಟದ ನೆಲ ಯಾವ ಸ್ಥಿತಿಗೆ ಬಂತು ನೋಡಿ. ಶಿವಮೊಗ್ಗ ಅಂತಂದ್ರೆ ನಮಗೆ ಕಾಂಗೂರು ಹೋರಾಟ ನೆನಪಾಗುತ್ತೆ. ಸಮಾಜವಾದಿ ಹೋರಾಟ ಸಮಾಜವಾದಿ ನಾಯಕರು ನೆನಪಾಗ್ತಾರೆ. ರೈತ ಸಂಘದ ರುದ್ರಪ್ಪನವರು ಅಂತವ್ರು ನೆನಪಾಗ್ತಾರೆ. ಕನ್ನಡದ ಜನರ ಮನಸ್ಸನ್ನು ತೆರೆದಂತಹ ಕುವೆಂಪು ಅವರು ನೆನಪಾಗ್ತಾರೆ. ಕವಿಶೈಲ ನಮ್ಮ ಕಣ್ಣು ಮುಂದೆ ಬರುತ್ತೆ. ಅಂತಹ ಒಂದು ಜಿಲ್ಲೆ ಇವತ್ತು ಕೋಮುವಾದದಿಂದ
ಹೊತ್ತಿ ಉರಿತಾ ಇದೆ, ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈ ಕೋಮುವಾದವನ್ನ ತಡೆದು ಎಲ್ಲರೂ ಸಹಬಾಳ್ವೆಯಿಂದ ಬದುಕುವಂತ ವಾತಾವರಣ ಸೃಷ್ಟಿಸೋದಕ್ಕೆ ರಾಜಕಾರಣಿಗಳು ಅವಕಾಶನೇ ಕೊಡ್ತಾರೆ, ಬೆಂಕಿ. ಸೊ ಇವೆರಡೂ ಪ್ರಶ್ನಾರ್ಹಗಳು. ಟಿಪ್ಪು ಮತ್ತು ಸಾವರ್ಕರ್ ಏನಿದ್ದಾರೆ, ಇಬ್ರು ಕೂಡ ಒಂದೊಂದು ಗುಂಪಿನವರು ಅವರು ಏನನ್ನ ಮಾಡಿದ್ದಾರೆ ಅನ್ನೋದಕ್ಕೆ ಬೇರೆ ಬೇರೆ ಮಾತುಗಳನ್ನ. ಒಂದು ಟಿಪ್ಪು ಸುಲ್ತಾನನನ್ನ ಅವನೊಬ್ಬ ಕೋಮುವಾದಿ ಅಂತ ಹೇಳಿ ಹಣೆಪಟ್ಟಿ ಹಚ್ಚುವ ಕೆಲಸ ಸತತವಾಗಿ ನಡೆದಿದೆ. ಅದನ್ನು ಮೀರಿ ನಾವು ಟಿಪ್ಪು ಸುಲ್ತಾನನ್ನ ನೋಡಬೇಕಾಗಿದೆ. ಅದು ಇವತ್ತು ಬಹಳ ಮುಖ್ಯವಾದ್ದು. ನೈಜ ಇತಿಹಾಸವನ್ನು ತಿರುಚಿ ತಿಳಿಸೋಕೆ ಹೋದ್ರೆ ಆಗುವ ಸಮಸ್ಯೆ ಇದೆ. ಅದರ ಜೊತೆಗೆ ನಾನು ಬಹಳ ಸಂದರ್ಭದಲ್ಲಿ ಹೇಳುವ ಹಾಗೆ ಪ್ರತಿಯೊಂದು ಜಾತಿ ಸಮುದಾಯಗಳ ಒಂದು ಐಕಾನ್ ಇರುತ್ತೆ. ಆ ಐಕಾನ್ ಅನ್ನ ನಾಶಪಡಿಸುವ ಕೆಲಸ ಇದೆಯಲ್ಲ, ಅದು ಅಪರಾಧವನ್ನ ಉಂಟು ಮಾಡುತ್ತೆ. ಅದು ಅಪರಾಧ. ಈಗ ಟಿಪ್ಪು ಸುಲ್ತಾನ್ ಅನ್ನುವ ಸಾಮ್ರಾಟನ ಯಾವುದೋ ಆ ಕಾಲಘಟ್ಟದಲ್ಲಿ ಅವನು ಯಾವುದೋ ಮಾಡಿರಬಹುದಾದ ನಗಣ್ಯವಾದ ವಿಚಾರಗಳನ್ನ ಎತ್ತಿಕೊಂಡು ಅವರ ಇತಿಹಾಸವನ್ನು ತಿರುಚುವಂತಾರೆ. ಸಾವರ್ಕರ್ ಈ ದೇಶದಲ್ಲಿ ಏನ್ ಮಾಡಿದ್ದಾರೆ ಅಂತ ಗೊತ್ತಾ? ಅವ್ರ ಬದುಕಿನಲ್ಲಿ ಎರಡು ಭಾಗ ಇದೆ. ಮೊದಲ ಭಾಗದಲ್ಲಿ ಅವರು ಅಪ್ರತಿಮ ಹೋರಾಟಗಾರರಾದ್ದು ನಿಜ. ಅವರು ಅಂಡಮಾನ್ ಜೈಲಿಗೆ ಹೋಗುವುದಕ್ಕಿಂತ ಮೊದಲು ಇದ್ದ ಸಾವರ್ಕರ್ ಬೇರೆ. ಅವರು ದೇಶದ ಸ್ವಾತಂತ್ರ್ಯದ ಬಗ್ಗೆ ಅವರಿಗೆ ಪ್ರೀತಿ ಇತ್ತು, ಹೋರಾಟ ಮಾಡಿದ್ರು, ಅದನ್ನು ಒಪ್ಪಿಕೊಂಡ. ಆದ್ರೆ ಯಾವತ್ತು ಜೈಲಿಗೆ ಹೋದ್ರು ಅವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಿಲ್ಲೇ ಇಲ್ಲ. ಅವರು ಆ ಜೈಲಿನಲ್ಲಿ ಇದ್ದಾಗ ಬ್ರಿಟಿಷರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡ್ರು. ಅಲ್ಲಿ ಜೈಲಿಂದ ಹೊರಗೆ ಬಂದ ಮೇಲೆ ಸಾವರ್ಕರ್ಗೆ ಪೆನ್ಷನ್ ಯಾಕೆ ಕೊಡುತ್ತೆ ಬ್ರಿಟಿಷ್ ಸರ್ಕಾರ? ಬ್ರಿಟಿಷ್ ಸರ್ಕಾರಗಳು 50 ರೂಪಾಯಿ ಪೆನ್ಷನ್ ಅಲ್ಲಿ ಬದುಕ್ತಾ ಇದ್ದಂತ ಮನುಷ್ಯ ಅಲ್ವೇನ್ರಿ ಇವರು? ಇವರನ್ನ ಗಾಂಧಿಯ ಜೊತೆ ನೀವು ಹೋಲಿಸ್ತೀರಾ? ಗಾಂಧಿಗೂ ಸಾವರ್ಕರ್ಗೂ ಎಲ್ಲಿಗೆಲ್ಲಿಯ ಸಂಬಂಧ ಸ್ವಾಮಿ. ಆದ್ರೆ ಸಾವರ್ಕರ್ ಈ ಗುಣಗಳನ್ನ ನಾವು ಮರೆಸಲಾಗಿದೆ. ಒಬ್ಬ ಮುಸ್ಲಿಂ ರಾಜರ ಪಾಸಿಟಿವ್ ಆದ ಅಂಶಗಳನ್ನು ಮರೆಸುವ ಜೊತೆಗೆ ಇವರಿಗೆ ಬೇಕಾದವರ ನೆಗೆಟಿವ್ ಅಂಶಗಳನ್ನು ಹತ್ತಿ ಯಾರು 100% ಪರಿಪಕ್ವ ಆಗಿರುವ ವ್ಯಕ್ತಿ ಈ ಜಗತ್ತಿನಲ್ಲಿ ಇರಲ್ಲ. ಗುಣ ದೌರ್ಬಲ್ಯಗಳು ಎಲ್ಲವೂ ಇರ್ತವೆ. ಅವರ ಒಟ್ಟಾಗಿ ನಾವು ತೆಗೆದುಕೊಳ್ಳೋದು. ಗಾಂಧಿಯನ್ನ ನಾವು ತೆಗೆದುಕೊಂಡ್ರೆ ಇಡೀ ವ್ಯಕ್ತಿತ್ವವನ್ನು ನೋಡಿ, ಅವರ ಹೋರಾಟದ ವಿಧಿ ವಿಧಾನಗಳನ್ನು ನೋಡಿ, ಅಹಿಂಸೆ ಅನ್ನುವುದು ಎಷ್ಟು ಮುಖ್ಯ ಅಂತ ಭಾರತಕ್ಕೆ ಕಳಿಸಿಕೊಟ್ಟವರು ಗಾಂಧಿ. ಅಹಿಂಸಾವಾದ, ಗ್ರಾಮೀಣ ಸ್ವರಾಜ್ಯ, ಗ್ರಾಮೀಣ ಆರ್ಥಿಕತೆ, ಇದೇನು ABCD ಗೊತ್ತೇನ್ರಿ ಭಕ್ತರಿಗೆ? ಇವರಿಗೆ ಗಾಂಧಿ ಏನು ಕಾಂಟ್ರಿಬ್ಯೂಟ್ ಮಾಡೋದು, ಅವರ ಗ್ರಾಮ ಸ್ವರಾಜ್ಯ ಮತ್ತು ಗಾಂಧಿಯ ಆರ್ಥಿಕತೆ ಏನಿತ್ತು ಗೊತ್ತಿಲ್ಲ. ಏನು ಸಾವರ್ಕರದ ಆರ್ಥಿಕತೆ, ಏನು ಸಾವರ್ಕರದ ನಂಬಿಕೆ ಎಲ್ಲರೂ ಗೊತ್ತಿದೆ. ಅವರು RSS ಮೂಲ ಪುರುಷ, ಮುಸ್ಲಿಂ ವಿರೋಧಿಗಳು ಅನ್ನುವ ಕಾರಣಕ್ಕೆ ನಿಮ್ಗೆ ಬಹಳ ಇಷ್ಟ. ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸದೆ ಜೀವಕ್ಕೆ ಹೆದರಿ ಓಡಿ ಹೋದರು. ನಾನೆಲ್ಲ ನೋಡ್ತಾ ಇದ್ದೆ. ಸೊ ಆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಹಲವು ನಾಯಕರುಗಳು ಜೈಲಿನಲ್ಲಿದ್ದವರು. ಜವಾಹರ್ಲಾಲ್ ನೆಹರೂರಿಂದ ಪ್ರಾರಂಭವಾಗಿ ಗಾಂಧಿವರೆಗೆ ಎಲ್ಲರೂ ಕೂಡ ನಾವು ಜೈಲಿನಿಂದ ಹೊರಗೆ ಬರಲ್ಲ, ನಮಗೆ ಸ್ವಾತಂತ್ರ್ಯ ಮುಖ್ಯ. ತಮ್ಮ ಮನೆಯವರು ಯಾರು ಅನಾರೋಗ್ಯದಿಂದ ಬಳಲಿ ಮಲಗಿರಂಥ ಸಂದರ್ಭದಲ್ಲಿ ನನ್ನನ್ನು ಕ್ಷಮಿಸ್ಬಿಡುವಂದ್ರು ಜವಾಹರ್ಲಾಲ್ ನೆಹರು. ನಾನು ಹೊರಗೆ ಬರಲಾರೆ, ಜೈಲಿನಿಂದ ಹೊರಗೆ ಬರಲಾರೆ ಅಂತ. ಆದರೆ ಸಾವರ್ಕರ್ ಜೈಲಿನಲ್ಲಿ ಬ್ರಿಟಿಷರ ಜೊತೆ ಒಪ್ಪಂದ ಮಾಡಿಕೊಂಡ್ರು. ಇಂತಹ ವ್ಯಕ್ತಿಯನ್ನ ನೀವು ತಂದು ಅವ್ರ ಫೋಟೋ ಹಾಕಿ ಜವಾಹರ್ಲಾಲ್ ನೆಹರು ಫೋಟೋವನ್ನ ಎತ್ತಾಕ್ತೀರಿ. ಇದೇ ಸಂಘರ್ಷಕ್ಕೆ ಮೂಲವಾದದ್ದು. ಇತಿಹಾಸ ಬದಲಿಸುವ ಕ್ರಿಯೆ ಇದೆಯಲ್ಲ, ಇತಿಹಾಸ ಗೊತ್ತಿದ್ದವರು ವಿರೋಧ ಮಾಡ್ತಾರೆ ನ್ಯಾಚುರಲ್. ಆದ್ರೆ ಹಿಂಸಾಚಾರದಿಂದ ಮಾಡಿಕೊಂಡು ನಾವು ನಿಜವಾದ ಗಾಂಧಿಯ ಅನುಯಾಯಿ ಆಗಿದ್ದಾರೆ, ನಮಗೆ ಗಾಂಧಿ ಬಗ್ಗೆ ಗೌರವ ಇದ್ದರೆ, ಗಾಂಧಿ ಬಗ್ಗೆ ಪ್ರೀತಿ ಇದ್ದರೆ ಹಿಂಸಾಚಾರಕ್ಕೆ ಅವಕಾಶ. ಆದ್ರೆ ಹಿಂಸಾಚಾರಕ್ಕೆ ಅವಕಾಶ ಕೊಡುವಂತಹ ವಾತಾವರಣ ಏನಿದೆಯಲ್ಲ, ಆ ವಾತಾವರಣವನ್ನ ಸೃಷ್ಟಿ ಮಾಡಿದವರು ಬಿಜೆಪಿ ನಾಯಕರು. ಅವರು ಮೊದಲು ಬಾಯಿ ಮುಚ್ಚಿಕೊಂಡು ಶಿವಮೊಗ್ಗ ಚೆನ್ನಾಗಿರ್ಬೇಕು, ಅಲ್ಲಿಯ ಎಲ್ಲ ಬಿಜೆಪಿ ನಾಯಕರು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತ್ಕೋಬೇಕು, ಹಾಗಿದ್ರೆ ಶಿವಮೊಗ್ಗ ಚೆನ್ನಾಗಿರುತ್ತೆ. ಈಶ್ವರಪ್ಪ ಅಲ್ಲಿ ಬಾಯಿ ಬಂದಂಗೆ ಮಾತನಾಡ್ತಾ ಇರಲಿಲ್ಲ, ಯತ್ನಾಳ್ ಅಂತ ಅವ್ರು ಮಾತಾಡ್ತಾ ಇರಲಿಲ್ಲ. ಅವ್ರನ್ನ ಬಾಯಿ ಮುಚ್ಚಿಸಬೇಕಾದ್ದು ಸರ್ಕಾರದ ಕೆಲಸ. ಯಾಕಂದ್ರೆ ಇವತ್ತು ಶಿವಮೊಗ್ಗದಲ್ಲಿ ಯಾವುದೇ ಘಟನೆ ನಡೆದಿರಲಿ ಅದರ ಸಂಪೂರ್ಣ ಹೊಣೆಗಾರಿಕೆಯನ್ನು ರಾಜ್ಯ ಸರ್ಕಾರ ಹೊರಬೇಕಾಗುತ್ತೆ, ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಹೊರಬೇಕಾಗುತ್ತೆ.
ಮುಖ್ಯಮಂತ್ರಿ ಬೊಮ್ಮಾಯಿ ಅವರೇ ನಿನ್ನೆ ಅವರು ಮಾಡುವ ಮಾತುಗಳನ್ನು ನೋಡಿದರೆ ಅವರು ಸಂಘ ಪರಿವಾರದ ಕಾಲಾಳವಾಗಿದ್ದಾರೆ. ಸಂಘ ಪರಿವಾರವನ್ನು ಮೆಚ್ಚಿಸುವ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ರಾಜ್ಯದ ಒಳಗಡೆ ಬೇಕಾದ್ರೆ ಬೆಂಕಿ ಬಿದ್ದು ಹಿಂಸಾಚಾರ ನಡೀಲಿ, ಗಲಾಟೆ ನಡೀಲಿ, ಅವರು ನಾಗಪುರದಲ್ಲಿರುವ ನಾಯಕರುಗಳೇನಿದ್ದಾರೆ ಅವರ ಪರವಾಗಿ ಚಪ್ಪಾಳೆ ಹೊಡೆದು ನೀವೇ ದೊಡ್ಡವರು ಅಂತೇಳಿ ಅಧಿಕಾರ ಉಳಿಸಿಕೊಳ್ಳುವ ಕ್ಷುಲ್ಲಕ ರಾಜಕಾರಣವನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನನಗಿರುವ ಪ್ರಶ್ನೆ ಅದೇ, ಈ ರಾಜ್ಯವನ್ನು ಉಳಿಸುವವರು ಯಾರು ಉಳಿಸ್ತಾರೆ ಈ ರಾಜ್ಯವನ್ನು? ಇದು ನಾವು ಕೇಳ್ಕೋಬೇಕಾಗಿದೆ. ಅದರಂತೆ ಶಾಂತಿ ನೆಲೆಸಬೇಕಾದ್ದು, ಸಮಬಾಳ್ವೆ ಇರಬೇಕಾದ್ದು, ಸಮತಾವಾದ ಇರಬೇಕಾದ್ದು, ಅದನ್ನು ಪ್ರತಿಷ್ಠಾಪಿಸಲು ಯತ್ನ ನಡೆಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಮೊದಲು ನಾವು ಹೇಳೋಣ, ರಾಜಕಾರಣಿಗಳೇ ಬಾಯಿ ಮುಚ್ಚಿ ಕೂತ್ಕೊಳ್ಳಿ, ನಿಮ್ಮ ರಾಜಕೀಯ ಕಾರಣಕ್ಕಾಗಿ ಸಮಾಜವನ್ನು ನೀವು ಬೆಂಕಿ ಹಚ್ಚಬೇಡಿ ಅಂತ ಹೇಳ್ತಾ ಈ ವಿಶ್ಲೇಷಣೆ ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ.